ಹಲೋ. ಕಂಗ್ರ್ಯಾಚುಲೇಷನ್ ಸರ್, ನೀವು ಸೂಪರು, ಮಾರ್ವಲಸ್, ಎಕ್ಸ್ಟ್ರಾಡಿನರಿ, ಫ್ಯಾಂಟಾಸ್ಟಿಕ್, ಇನ್ನು ಏನೇನಿದೆಯೋ ಎಲ್ಲ ನೀವೇ ಸರ್. ನೀವು ಏನೇ ಹೇಳಿ ಸರ್, ನೀವು ನಂಬರ್ 1 ಪರ್ಸನ್. ನೀವು ಹೇಗೆ ಅಂದ್ರೆ ಮರುಭೂಮಿಲಿ ಬೇಕಾದ್ರೆ ಬೆಳೆ ಬೆಳೆದ ಯಜಮಾನ ಯಜಮಾನ. ಹಾಯ್ ಅನಿತಾ, ನಿಂಗ್ ಬ್ಯೂಟಿ ಕಾನ್ಶಿಯಸ್ನೆಸ್ ತುಂಬಾ ಇದೆ ಅನ್ಸುತ್ತೆ. ಹೌದು, ನಾನ್ ಯಾವಾಗ್ಲೂ ನನ್ ಸ್ವಂತದ್ದು ಮತ್ತೆ ನನಗ್ ಸೇರಿದ್ನ ಜೋಪಾನ ಮಾಡ್ಕೊಳ್ಳೋ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಕೇರ್ ತಗೊಳ್ತೀನಿ. ತಪ್ಪಿಲ್ಲ ಅನಿತಾ, ಯಾವಾಗ್ಲೂ ನಮ್ ಸ್ವಂತದನ್ನ ಜೋಪಾನ ಮಾಡ್ಕೊಳ್ಳೇಬೇಕು. ಆದ್ರೆ ಬೇರೆಯವ್ರಿಗೆ ಸೇರಿದನ್ನ ನನಗೆ ಸೇರ್ಬೇಕು ಅನ್ಕೊಳ್ಳೋದು ತಪ್ಪು. ಏನ್ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ಯಾ? ಅದೇನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ವಿಷಯ ನೇರವಾಗಿ ಹೇಳು. ಡೈರೆಕ್ಟ್ ಆಗಿ ಮಾತಾಡಕ್ಕೆ ನನ್ಗೂ ಇಷ್ಟ ಅನಿತಾ, ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹಾಯ್ ಆಂಟಿ. ಹಾಯ್ ಮಿಥುನ್. ನಿಮ್ ಕೋಪಕ್ಕೂ ಒಂದ್ ಅರ್ಥ ಇದೆ, ಪರವಾಗಿಲ್ಲ. ನೀವ್ ಹಾಯ್ ಹೇಳಿಲ್ಲ ಅಂತ ನಾನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಎನಿವೆ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಏನಿಲ್ಲ ಅನಿತಾ, ಗೊತ್ತೋ ಗೊತ್ತಿಲ್ದೇನೋ ನನ್ ಜೀವನದಲ್ಲಿ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿದೀನಿ. ಮಾಡಿರೋ ತಪ್ಪು ಗೊತ್ತಿದ್ರು ಅದನ್ನ ತಿದ್ಕೊಳ್ಳೋ ಪ್ರಯತ್ನ ಮಾಡದೇ ಇರೋದಿದ್ಯಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ತಿಟ್ಕೊಂಡಿದ್ದು ಆಯ್ತು, ಅದನ್ನ ಸರಿ ಮಾಡ್ಕೊಂಡು ಜೀವನದಲ್ಲಿ ಬದುಕ್ಬೇಕು ಅಂತ ನಿರ್ಧಾರ ಮಾಡಿನೂ ಆಯ್ತು. ತಪ್ಪು ಮಾಡಿ ತಲೆ ತಗ್ಗಿಸ್ಬಾರ್ದು, ಅದನ್ನ ತಿಟ್ಕೊಂಡು ಮುಂದೆ ನಡಿಬೇಕು ಅಂತ ಯಾವಾಗ್ಲೂ ನಮ್ ತಾತ ಹೇಳ್ತಿದ್ರು. ಅದನ್ನ ಇತ್ತೀಚೆಗೆ ನನ್ನ ಜೀವನದಲ್ಲಿ ರೂಢಿಸ್ಕೊಂಡಿದೀನಿ. ಹೇಳ್ಬೇಕು ಅಂದ್ರೆ ಈಗ ಅದ್ ನನ್ಗೆ ಅಭ್ಯಾಸ ಆಗೋಗಿದೆ. ನೋಡು, ನನ್ನ ರಾಗು ಮದುವೆ ಅಲ್ಲ, ಕಾಂಟ್ರಾಕ್ಟ್ ಮ್ಯಾರೇಜ್, ಜಸ್ಟ್ ವಿತ್ ಅಗ್ರಿಮೆಂಟ್. 1 ತಿಂಗಳಿಗೆ ಮಾಡ್ಕೊಂಡಿರೋ ಕಮಿಟ್ಮೆಂಟ್ ಅಷ್ಟೇ. ನನ್ ಮದ್ವೆ ಆಗ್ಬೇಕಾದ್ರೆ ಅದು ಜಸ್ಟ್ 1 ತಿಂಗಳ ಕಾಂಟ್ರಾಕ್ಟ್ ಮದ್ವೆನೇ ಆಗಿತ್ತು. ಆದ್ರೆ ನನ್ ಮದ್ವೆ ಆದ್ಮೇಲೆ ನನಗ್ ತಾಳಿ ಬೆಲೆ ಏನು, ಗಂಡನ್ ಪ್ರೀತಿ ಅಂದ್ರೆ ಏನು ಅಂತೆಲ್ಲ ಅರ್ಥ ಆಗಿದೆ. ಮದುವೆ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಆಗೋ ಕಮಿಟ್ಮೆಂಟ್ ಅನ್ಕೊಂಡಿದ್ದೆ, ಆದ್ರೆ ಅದು ಸುಳ್ಳು. ಮದ್ವೆ ಅಂದ್ರೆ ಇಬ್ಬರ ಕನ್ಸು, 2 ಮನ್ಸು ಒಟ್ಟಾಗಿ ಕಟ್ಟೋ ಜೀವನ. ಆ ದಿನ ಗಂಡ ಅಂದ್ರೆ ಜಸ್ಟ್ 30 ದಿನಕ್ಕೆ ಬೇಕಾಗಿರೋ ಪಾತ್ರ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗಂಡ ಅಂದ್ರೆ ನನ್ ಸ್ವಂತ. ಗಂಡ ಹೆಂಡತಿ ಅಂದ್ರೆ ಸಂಬಂಧ, ಬೇರೆ ಬೇರೆ ಗುರಿ, ಬೇರೆ ಬೇರೆ ದಾರಿ ಹೊಂದಿದ್ ನಾವು ಒಟ್ಟಿಗೆ ಸಪ್ತಪದಿ ತುಳಿದಿದೀವಿ. 7 ಜನ್ಮಕ್ಕೂ ಜೊತೆಲಿ ಬಾಳ್ತೀವಿ ಅಂತ ಪ್ರಮಾಣ ಮಾಡಿದೀವಿ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಹಾಗೆ ಅಲ್ವಾ? ಒಂದೇ ದಾರಿಲಿ ನಡೆದ್ರು ಹೆಜ್ಜೆಗಳು ಬೇರೆ ಬೇರೆ ಆಗಿರುತ್ತೆ, ಆದ್ರೆ ಗುರಿ ಒಂದೇ ಆಗಿರುತ್ತೆ. ಗಂಡ ಹೆಂಡತಿ ಸಂಬಂಧದ ಬಗ್ಗೆ, ಮದ್ವೆ ಬಗ್ಗೆ ಏನು ಗೊತ್ತಿಲ್ಲದೆ ಇರೋ ನಾನು ಈಗ ಇಷ್ಟೆಲ್ಲ ತಿಳ್ಕೊಂಡಿದೀನಿ. ಇದ್ರಲ್ಲೇ ಅರ್ಥ ಮಾಡ್ಕೊ, ಮದ್ವೆ ಅನ್ನೋದು ಹೆಣ್ಣಿನ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರುತ್ತೆ ಅಂತ. ಅನಿತಾ, ಒಂದ್ ಹೆಣ್ಣಿನ ಜೀವನ ಬದಲಾಗೋದು ಮದ್ವೆಯಿಂದ ಅಂತ ನಮ್ ತಾತ ಯಾವಾಗ್ಲೂ ಹೇಳ್ತಿದ್ರು. ಅದಿವಾಗ ನನ್ ಜೀವನದಲ್ಲಿ ನಿಜ ಆಗಿದೆ. ನನ್ನ ರಾಗು ಮದ್ವೆ ಕಾರಣ ಏನಾದ್ರೂ ಆಗಿರ್ಲಿ, ಆದ್ರೆ ಕಾಯ ವಾಚ ಮನಸ್ಸ ಅಂತ ತಾಳಿ ಕಟ್ಟಿರೋ ನನ್ ಗಂಟನ್ ಜೊತೆ ಜೀವನ ಪೂರ್ತಿ ಬದುಕ್ಬೇಕು ಅನ್ಕೊಂಡಿದೀನಿ. ವಾವ್, ತುಂಬಾ ಚೆನ್ನಾಗಿ ಮಾತಾಡಕ್ ಕಲ್ತಿದ್ಯಾ. ಹೀಗೆಲ್ಲ ನನ್ಗೂ ಮಾತಾಡಕ್ ಬರ್ತಿರ್ಲಿಲ್ಲ ಅನಿತಾ. ಆದ್ರೆ ಗಂಡ ಅತ್ತೆ ಮನೆ ಜವಾಬ್ದಾರಿ ಅನ್ನೋದಿದ್ಯಲ್ಲ, ಆಟೋಮೆಟಿಕ್ ಆಗಿ ಎಲ್ಲ ಕಲ್ಸ್ಕೊಟ್ಬಿಡತ್ತೆ. ಅದ್ರಲ್ಲೂ ಈ ಮಿಡಲ್ ಕ್ಲಾಸ್ ಜೀವನ ಲೈಫ್ ಬಗ್ಗೆ ತುಂಬಾ ಚೆನ್ನಾಗಿ ಪಾಠ ಕಲ್ಸುತ್ತೆ. ಹೌದು, ಮಿಡಲ್ ಕ್ಲಾಸ್ ನವರು ಚೆನ್ನಾಗಿ ಪಾಠನೂ ಕಲ್ತಿರ್ತಾರೆ, ಹಾಗೆ ಚೆನ್ನಾಗಿ ಪಾಠನೂ ಕಲ್ಸ್ಕೊಡ್ತಾರೆ. ಜೊತೆಗೆ ಸಂಬಂಧಗಳ ವ್ಯಾಲ್ಯೂಸ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅದು ಸತ್ಯನೇ ಅನಿತಾ, ಯಾಕಂದ್ರೆ ಅವರು ಶಾಸ್ತ್ರ ಸಂಪ್ರದಾಯನ ಪಾಲನೆ ಮಾಡೋರು, ಕುಟುಂಬದ ಬಗ್ಗೆ ಒಲವಿರೋರು. ಯಾಕಂದ್ರೆ ಅವ್ರಿಗೆ ಕುಟುಂಬನೇ ಎಲ್ಲ. ಅದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿರೋ ನೀನು ರಾಘವೇಂದ್ರ ಅವ್ರ ಮನೆಯವ್ರು ಕೊಟ್ಟಿರೋ ಮಾತಿನ ಬಗ್ಗೆ ತಿಳ್ಕೊಂಡಿಲ್ವಾ? ಯಾವ ಮಾತಿನ ಬಗ್ಗೆ ಹೇಳ್ತಿದ್ಯಾ ಅನಿತಾ? ರಾಘವೇಂದ್ರ ಅವ್ರು ನನ್ನನ್ನೇ ಮದ್ವೆ ಮಾಡ್ಕೊಳ್ತೀನಿ ಅಂತ ಮಾತ್ ಕೊಟ್ಟಿರೋದ್ರ ಬಗ್ಗೆ. ಅದು ಮಾತಷ್ಟೇ, ಮದ್ವೆ ಆಗಿಲ್ವಲ್ಲ. ಇಲ್ಲೋ, ರಾಘು ನನ್ಗೆ ಆಲ್ರೆಡಿ ತಾಳಿ ಕಟ್ಟಿದ್ದಾನೆ. ತಪ್ಪ ಹೆಜ್ಜೆ ತಪ್ಪಿಗೆ ಕರ್ಕೊಂಡು ಹೋಗೋದು. ನೋಡನಿತಾ, ನಾನ್ ಯಾವ ತಪ್ಪು ಮಾಡಿಲ್ಲ ಅಂತ ವಾದ ಮಾಡೋದಕ್ ಬಂದಿಲ್ಲ. ನಿನಗ್ ಮಾತ್ ಕೊಟ್ಟಿರೋದು ನಿಜ, ಹಾಗೆ ನನಗ್ ತಾಳಿ ಕಟ್ಟಿರೋದು ನಿಜಾನೇ. ಸೊ ಮಾತಿಗಿಂತ ತಾಳಿ ತೂಕ ಜಾಸ್ತಿ ಅಂತ ಅನ್ಕೊಳ್ತೀನಿ. ಅದಕ್ಕೆ ಇಲ್ಲಿವರೆಗೂ ಏನೇನಾಗಿದ್ಯೋ ಅದೆಲ್ಲ ಒಂದು ಕೆಟ್ಟ ಕನ್ಸೋ ತಪ್ಪು, ಇದನ್ನ ಇಲ್ಲಿಗೆ ನಿಲ್ಸೋ ಅಂತ ಹೇಳೋದಕ್ ಬಂದಿದ್ದೀನಿ. ಅಂದ್ರೆ ನಿನ್ ಮಾತಿನ ಅರ್ಥ? ಪ್ಲೀಸ್ ಅನಿತಾ, ನನ್ ಗಂಡನ್ನ ನನಗ್ ಬಿಟ್ಕೊಟ್ಬಿಡು. ಸೆರಗೊಟ್ಟು ಬೇಡ್ಕೋತಿದ್ದೀನಿ, ನನ್ ಗಂಡನ್ನ ನನಗ್ ಬಿಟ್ಕೊಟ್ಬಿಡು. ಅವ್ರ ಜೊತೆ ಬದುಕೋದಕ್ ಅವಕಾಶ ಮಾಡ್ಕೊಡು. ಹಲೋ. ಕಂಗ್ರ್ಯಾಚುಲೇಷನ್ ಸರ್,
ನೀವು ಸೂಪರು, ಮಾರ್ವಲಸ್, ಎಕ್ಸ್ಟ್ರಾಡಿನರಿ, ಫ್ಯಾಂಟಾಸ್ಟಿಕ್, ಇನ್ನು ಏನೇನಿದೆಯೋ ಎಲ್ಲ ನೀವೇ ಸರ್. ನೀವು ಏನೇ ಹೇಳಿ ಸರ್, ನೀವು ನಂಬರ್ 1 ಪರ್ಸನ್. ನೀವು ಹೇಗೆ ಅಂದ್ರೆ ಮರುಭೂಮಿಲಿ ಬೇಕಾದ್ರೆ ಬೆಳೆ ಬೆಳೆದ, ನಿಮ್ಗೆ ಒಳ್ಳೆ ಮಣ್ಣು, ಗಾಳಿ, ಬೆಳಕು, ನೀರು ಯಾವುದು ಬೇಡ. ನೀವೊಂಥರ ವಯಸ್ಸಿಸ್ ತರ. ಇನ್ನು ಹೇಳ್ಬೇಕಂದ್ರೆ ಸಿಮೆಂಟ್ ರೋಡಲ್ಲಿ ಗಿಡ ಚಿಗುರು ಹೊಡೆಯೋ ಹಾಗೆ ಮಾಡ್ಬಿಡ್ತೀರಾ, ಅಂತ ವ್ಯಕ್ತಿತ್ವ ಸರ್ ನಿಮ್ದು. ಪ್ಲೀಸ್ ನೇರವಾಗಿ ವಿಷಯಕ್ಕೆ ಬರ. ಏನು ಅಂತ ಹೇಳೋದು ಸರ್, ಝಾನ್ಸಿ ಮೇಡಮ್ ಅಂತ ಕಲ್ಲು ಹೃದಯನ ಕರಗಿಸಿ ಪ್ರೀತಿ ಹೊಳೆಯಾಗಿ ಹರಿಯೋ ನದಿ ತರ ಮಾಡ್ಬಿಟ್ರಲ್ಲ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಅಷ್ಟೇ ಅಲ್ಲ ಸರ್, ಆ ನದಿನ ಸಮುದ್ರದ ತರ ಇರೋ ನಿಮ್ ಮನ್ಸೊಳಗಡೆ ಸೇರ್ಸ್ಕೊಂಡ್ಬಿಟ್ರಲ್ಲ ಅನ್ನೋ ವಿಷಯ ಕೇಳಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಸರ್. ನಿಮಗೆ ಝಾನ್ಸಿ ಮೇಡಮ್ ಮೇಲಿರೋ ಲವ್ ಫೀಲಿಂಗ್ಸ್ ನ ನಿಮ್ ಫ್ರೆಂಡ್ ತರುಣ್ ಹತ್ರ ಹೇಳ್ಕೊತಿರೋದನ್ನ ಝಾನ್ಸಿ ಮೇಡಮ್ ಕೇಳಿಸ್ಕೊಂಡ್ರಂತೆ. ಅದನ್ನ ಕೇಳಿಸ್ಕೊಂಡಾಗ ಝಾನ್ಸಿ ಮೇಡಮ್ ಎಷ್ಟು ಹ್ಯಾಪಿ ಆಗಿದ್ರ ಅಂತ ಕೇಳ್ತೀರಾ? ಅದನ್ನ ಫೋನ್ ಮಾಡಿ ಯಜಮಾನ್ರಿಗೆ ಹೇಳ್ಬೇಕಾದ್ರೆ ಝಾನ್ಸಿ ಮೇಡಮ್ಗೆ ರೆಕ್ಕೆ ಬಂದು ಆಕಾಶದಲ್ಲಿ ಹಕ್ಕಿ ತರ ಹಾರಾಡ್ತಿದ್ರು ಅನಿಸ್ತಿತ್ತು ಸರ್. ಆ ವಿಷಯ ಕೇಳಿ ಯಜಮಾನ್ರು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ರು ಸರ್. ಇದೆಲ್ಲ ಬದಲಾವಣೆ ನಮ್ಮ ಜೆಂಟಲ್ ಮ್ಯಾನ್ ಇಂದ ಮಾತ್ರ ಸಾಧ್ಯ ಅಂತ ನಿಮ್ಮನ್ನ ಹೊಗಳ್ತಾ ಇದ್ರು ಸರ್. ಹಲೋ ರಾಘ ಸರ್. ಹಲೋ ಹಲೋ. ಮೋಸ್ಟ್ಲಿ ನಾನು ಹೊಗಳ್ತಿರೋದಕ್ಕೆ ಮುಜುಗರ ಆಗಿರ್ಬೇಕು, ಅದಕ್ಕೆ ಕಟ್ ಮಾಡಿದ್ದಾರೆ. ಇಲ್ಯಾಕೋ ನಿಲ್ಲಿಸ್ತೆ? ಯಾಕಪ್ಪ ಇವತ್ತು ಯಾವ ವಾರ ಅನ್ನೋದು ಮರ್ತೋದ್ಯಾ? ಇವತ್ತು ಶನಿವಾರ ಅಲ್ವೇನೋ? ಅದಕ್ಕೆ ಪ್ರತಿ ಶನಿವಾರ ನಮ್ಮ ಬಾಸ್ ಆಂಜನೇಯನ್ಗೆ ಹೋಗಿ ಒಂದು ನಮಸ್ಕಾರ ಹಾಕಿ ರೂಢಿತಾನೆ. ಬಾ ಒಂದು ವಿಸಿಟ್ ಕೊಟ್ಬಿಟ್ಟು ನಮಸ್ಕಾರ ಹಾಕ್ಬಿಟ್ಟು ತರೋಣ. ನನಗೆ ದೇವ್ರ ಮೇಲೆ ನಂಬಿಕೆನೆ ಹೋಗಿದೆ. ಯಾವ ದೇವ್ರು ಏನು ಇಲ್ಲ ಅನ್ಸತ್ತೆ. ಇದ್ದಕ್ಕಿದ್ದಾಗೆ ಈ ತರ ಒಪಿನಿಯನ್ ಯಾಕೋ? ಇನ್ನೇನು ಮತ್ತೆ ಆ ದೇವ್ರು ನನಗೆ ಏನ್ ಕೊಟ್ಟಿದ್ದಾನೆ ಅಂತ ಬರ್ಬೇಕು. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡ್ತಿರ್ಬೇಕಾರೆ ಅವನ್ನ ಬಂದು ಏನ್ ಕೇಳ್ಕೋಬೇಕು? ದೇವ್ರಿಂದ ಏನು ಒಳ್ಳೇದಾಗಿಲ್ಲ ಕಣೋ. ಲೋ ದಡ್ಡ, ಆ ದೇವ್ರು ಇನ್ನೂ ಏನೋ ಕೊಡ್ಬೇಕು ನಿನ್ಗೆ. ನಿನ್ ಜೀವನದಲ್ಲಿ ಎಲ್ಲಾನು ಕೊಟ್ಟಿದ್ದಾನೆ, ಆದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಒದ್ದಾಡ್ತಿರೋದು ನೀನು. ಲೋ ರಾಘು, ಆ ದೇವ್ರು ಅಕ್ಕಿ, ಬೇಳೆ, ನೀರು, ಬೆಂಕಿ ಎಲ್ಲಾನು ಕೊಟ್ಟಿದ್ದಾನೆ. ಅದನ್ನ ಅಡ್ಗೆ ಮಾಡ್ಕೊಂಡು ತಿನ್ಬೇಕಾಗಿರೋದು ನಾವು. ಅದು ಬಿಟ್ಟು ನೀನು ಆ ದೇವ್ರೇ ಬಂದು ಮಾಡ್ಕೊಡ್ಲಿ ಅಂದ್ರೆ ಹೇಗೋ? ಎಲ್ಲಾನು ಆ ದೇವ್ರೇ ಮಾಡಂಗಿದ್ದಿದ್ರೆ ನಿನಗೊಂದು ತಲೆ, ಆ ತಲೆ ಒಳಗೊಂದು ಮೆದುಳು, ಅದಕ್ಕೆ ಯೋಚನೆ ಮಾಡೋ ಶಕ್ತಿ ಕೊಟ್ಟಿರೋದು ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡೋದಕ್ಕೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನೋಡೋ, ದೇವ್ರು ಯಾವ್ದೋ ಒಂದು ಬಲವಾದ ಕಾರಣ ಇಲ್ಲದೆ ಒಬ್ರಿಗೊಬ್ರು ಸಂಬಂಧನ ಬೆಸೆಯಲ್ಲ. ಉತ್ತರ ಧ್ರುವ, ದಕ್ಷಿಣ ಧ್ರುವ ತರ ಇದ್ದಿದ್ ನೀವಿಬ್ಬರನ್ನ ಯಾವ್ದೋ ಒಂದು ಕಾರಣದಿಂದ ಒಂದು ಮಾಡಿದ್ದಾನೆ. ಝಾನ್ಸಿ ಮೇಡಮ್ ಕೊರಳಿಗೆ ನಿನ್ ಕೈಯಾರ ತಾಳಿ ಕಟ್ಸಿ ಗಂಡಸರ ಜಾತಿನ ದ್ವೇಷ ಮಾಡ್ತಿದ್ದ ಝಾನ್ಸಿ ಮೇಡಮ್ ಮನ್ಸಲ್ಲಿ ಪ್ರೀತಿ ಹುಟ್ಟಿಸಿದಾನೆ ಕಣೋ. ಅವ್ರು ನಿಮ್ ಮನೆ ಸೊಸೆಯಾಗಿ ಬಂದು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಅದನ್ನೆಲ್ಲ ಮಾಡ್ತಿರೋದು ಆ ದೇವ್ರಂತ ನೀನ್ ಅರ್ಥ ಮಾಡ್ಕೊಬೇಕು ತಾನೆ. ಅದೇ ದೇವ್ರಲ್ವೇನೋ ಈ ಮಧ್ಯೆ ಅನಿತಾ ಅನ್ನೋ ಕನ್ಫ್ಯೂಷನ್ ಶುರು ಮಾಡಿರೋದು. ಲೋ ರಾಘು, ರೋಡ್ ಅಂದ್ಮೇಲೆ ಹಳ್ಳ ದಿನ ಇದ್ದೇ ಇರುತ್ತೆ. ನಾವು ತಾನೇ ಗಾಡಿ ಹುಷಾರಾಗಿ ಓಡಿಸ್ಬೇಕಾಗಿರೋದು. ಜೀವನದಲ್ಲೂ ಅಷ್ಟೇ ಕಣೋ, ತುಂಬಾ ಅಡೆತಡೆಗಳು ಬಂದೇ ಬರುತ್ತೆ. ನಾವು ಸರಿಯಾದ ಮಾರ್ಗನ ಹುಡ್ಕೋಬೇಕು. ಕೆಲವೊಂದು ಟೈಮಲ್ಲಿ ಆ ದೇವ್ರೆ ನಮ್ಗೆ ಸರಿಯಾದ ಮಾರ್ಗನ ತೋರಿಸ್ತಾನೆ. ತಾಳ್ಮೆಯಿಂದ ಕಾಯ್ತಾ ಇರ್ಬೇಕಷ್ಟೇ. ಅಂದ್ರೆ ಇವಾಗ ನೀನ್ ಏನ್ ಹೇಳಕ್ ಹೊರಟಿದ್ಯಾ? ನೀನು ಝಾನ್ಸಿನ ಬಿಟ್ಕೊಡಕ್ ರೆಡಿ ಇರ್ಬೋದು, ಆದ್ರೆ ಝಾನ್ಸಿನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಕ್ ರೆಡಿ ಇಲ್ಲ. ಝಾನ್ಸಿ ಏನಂತ ನನಗ್ ಗೊತ್ತು. ಅವ್ರಿಗೆ ಅವ್ರ ಗಂಡನ ಉಳಿಸ್ಕೊಳಕ್ಕೂ ಬರುತ್ತೆ, ಅವ್ರ ಸಂಸಾರನ ಕಟ್ಕೊಳಕ್ಕೂ ಬರುತ್ತೆ. ಇವ್ ನಿನ್ ದೇವಸ್ಥಾನಕ್ಕೆ ಬರಕ್ ಮನ್ಸಿಲ್ಲ ಅಂದ್ರೆ ನೀನ್ ಇಲ್ಲೇ ಇರೋ, ನಾನು ಹೋಗಿ ಬಾಸ್ಗೊಂದು ನಮಸ್ಕಾರ ಹಾಕೊಂಡ್ ಬರ್ತೀನಿ. ಯಾಕೆ ನಗ್ತಾ ಇದ್ಯಾ? ಅರಿವಿರೋನ್ಗೆ ಕಣ್ ಸನ್ನೆ ಸಾಕು, ಅರಿವಿಲ್ದೇ ಇರೋನ್ಗೆ ಕಂಬಿ ಬೇಕು ಅಂತ ನಮ್ ತಾತ ಯಾವಾಗ್ಲೂ ಹೇಳ್ತಿದ್ರು. ಆ ಮಾತ್ ಇವಾಗ ನೆನ್ಪಾಯ್ತು, ಅದಕ್ಕೆ ನಗ್ತಿದ್ದೆ. ನೋಡನಿತಾ, ಇದೇ ನನ್ ಹಳೆ ಝಾನ್ಸಿ ಆಗಿದ್ದಿದ್ರೆ ಇಷ್ಟೊತ್ತು ನಿನ್ನ ಹತ್ರ ಸಮಾಧಾನವಾಗಿ ಮಾತಾಡ್ತಾನೆ ಇರ್ಲಿಲ್ಲ. ಬಂದಿದ ತಕ್ಷಣ ಡೈರೆಕ್ಟ್ ಆಗಿ ನನ್ ಒಸ್ಸೆ ಶುರು ಮಾಡ್ಕೊಳ್ತಿದ್ದೆ. ಆದ್ರೆ ನನ್ ಗಂಡ ರಾಘು ಸ್ವಲ್ಪ ತಾಳ್ಮೆ, ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನ ಅಭ್ಯಾಸ ಮಾಡ್ಸಿದಾನೆ. ಅದಕ್ಕೋಸ್ಕರ ಇಷ್ಟೊತ್ತು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡಿದೀನಿ. ಇಲ್ಲ ಅಂದ್ರೆ ಏನೇ ಮಾಡ್ತಿದ್ದೆ? ಒಂದು ಕ್ಷಣ ರಾಘು ಹೆಂಡತಿ ಆಗಲ್ಲ, ಸಂಪತ್ ಕುಮಾರ್ ಮೊಮ್ಮಗಳು ಝಾನ್ಸಿಯಾಗಿ ಯೋಚನೆ ಮಾಡಿ ನೋಡು. ನಾನ್ ಏನ್ ಮಾಡ್ತಿದ್ದೆ ಅಂತ ನಿನಗೆ ಅರ್ಥ ಆಗತ್ತೆ. ಆ ಝಾನ್ಸಿಗೆ ಯಾವತ್ತು ಯಾರ ಮುಂದೆನೂ ರಿಕ್ವೆಸ್ಟ್ ಮಾಡಿ ಅಭ್ಯಾಸ ಇಲ್ಲ, ಎಲ್ರನ್ನು ಡಾಮಿನೇಟ್ ಮಾಡಿನೇ ಅಭ್ಯಾಸ. ಯಾರ ಹತ್ರನು ಕೇಳ ಇಲ್ಲ, ಬೇಕು ಅಂತಿದ್ದನ್ನ ಆರ್ಡರ್ ಮಾಡಿ ಪಡ್ಕೊಂಡೆ ಅಭ್ಯಾಸ.
ಏಯ್ ನಿನ್ ದರ್ಪ ದಬ್ಬಾಳಿಕೆ ಎಲ್ಲ ಎಲ್ಲಾ ಕಡೆ ವರ್ಕ್ ಆಗುತ್ತೆ ಅಂತ ಅನ್ಕೋಬೇಡ. ಅದಕ್ಕೆ ಅಲ್ವಾ ನಿನ್ ಹತ್ರ ಸೆರ್ಗೋಡಿ ಭಿಕ್ಷೆ ಬೇಡಿ ರಿಕ್ವೆಸ್ಟ್ ಮಾಡಿದ್ದು. ಆದ್ರೆ ನೀನ್ ಅದಕ್ಕೆಲ್ಲ ಬಗ್ಗೋಳಲ್ಲ ಅಂತ ಗೊತ್ತಾದ್ಮೇಲೆ ನನ್ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಏನೇ ಮಾಡ್ತೀಯಾ? ನೋಡು, ನಾನು ಈ ರಾಮಾಯಣ ಮಹಾಭಾರತ ಎಲ್ಲ ಓದಿಲ್ದೇ ಇರ್ಬೋದು, ಆದ್ರೆ ಒಂದ್ ಹೆಣ್ಣು ತನ್ನ ಗಂಡನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ರಣರಂಗಕ್ ಬೇಕಾದ್ರೂ ಇಳಿತಾಳೆ, ಯಮನ್ ಜೊತೆ ಯುದ್ಧ ಮಾಡೋದಕ್ಕೂ ಸಿದ್ಧ ಇರ್ತಾಳೆ ಅಂತ ತಿಳ್ಕೊಂಡಿದ್ದೀನಿ. ಮಹಾಭಾರತ ಯುದ್ಧಕ್ಕೂ ಮೊದಲೇ ಸಂಧಾನದ ಪ್ರಯತ್ನ ನಡೀತು. ಅದು ಪಾಂಡವ್ರಿಗಿದ್ದ ಭಯದಿಂದ ಅಲ್ಲ. ಯುದ್ಧ ಏನೆಲ್ಲ ಸಮಸ್ಯೆಗಳಾಗತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು. ಸೇಮ್ ಹಿಯರ್, ನಾನು ನಿನ್ ಹತ್ರ ಒಳ್ಳೆ ಮಾತೆಲ್ಲ ಕೇಳ್ಕೊಳ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನಿನ್ ಹಠ ನೀನ್ ಸಾಧಿಸ್ತಿದ್ಯಾ. ಅದಕ್ ನೀನ್ ಯಾವ ಹಂತಕ್ ಬೇಕಾದ್ರೂ ಹೋಗಕ್ ರೆಡಿ ಇದ್ಯಾ ಅಂತ ಅರ್ಥ ಆಯ್ತು. ನಿನ್ನ ಪ್ರತಿ ಮಾತಲ್ಲೂ ಪ್ರೀತಿ ಇಲ್ಲ. ಆ ದಿನ ಆಗಿದ್ರ ಬಗ್ಗೆ ನಿನ್ಗೆ ಕೋಪ ಇದೆ, ಅವಮಾನ ಆಗಿದೆ, ಅದಕ್ಕೆ ಪ್ರತೀಕಾರ ತೀರ್ಸ್ಕೊಳ್ಬೇಕನ್ನೋ ದ್ವೇಷ ಇದೆ. ಹೌದು, ನನಗ್ ದ್ವೇಷ ಇದೆ. ದ್ವೇಷ ತನ್ನನ್ ತಾನ್ ಸುಟ್ಕೊಳ್ಳೋ ಅಭ್ಯಾಸ ಇದೆ ಹೊರ್ತು ಪ್ರೀತಿನ ಗೆದ್ದು ಅಭ್ಯಾಸ ಇಲ್ಲ. ಆದ್ರೆ ನಾನು ಮನ್ಸ್ ಮಾಡಿದ್ರೆ ನಾನು ಅನ್ನೋಳು ನನ್ನಲ್ಲಿ ಒಬ್ಳಿದಾಳೆ ಅನ್ನೋದು ನೆನ್ಪಿರ್ಲಿ. ಅವಳಿನ್ನು ಸೈಲೆಂಟ್ ಆಗಿದ್ದಾಳೆ, ಅದಕ್ಕೆ ಇನ್ನು ಮಾತುಕತೆಲೇ ಇದೆ. ಇಲ್ಲ ಅಂದಿದ್ರೆ ಇಷ್ಟಲ್ಲಿ ಎಲ್ಲ ಮುಗ್ದೋಗಿರೋದು. ಲುಕ್ ಅನಿತಾ, ನೀನ್ ನನ್ನವ್ರಿಗೋಸ್ಕರ ನನ್ ಕುಟುಂಬದವ್ರಿಗೋಸ್ಕರ ಯಾವ ಲೆವೆಲ್ಗೆ ಹೋದ್ರು ಅದಕ್ಕಿಂತ ಒಂದ್ ಲೆವೆಲ್ ಮೇಲೇನೆ ಇರ್ತೀನಿ. ರಾಘವೇಂದ್ರ ಅವ್ರ ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿದೆ. ಅವ್ರು ನನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಯಾವ ಜಾಗದಲ್ಲಿ ನನ್ ಮದ್ವೆ ನಿಂತಿತ್ತೋ ಅದೇ ಜಾಗದಲ್ಲಿ ನನ್ ತಾಳಿ ಕಟ್ಸ್ಕೊಂಡು ನನ್ ಕೋಪನ ತೀರ್ಸ್ಕೊತೀನಿ. ರಾಘು ನನ್ ಕೊಳ್ಳಿಗೆ ಆಲ್ರೆಡಿ ತಾಳಿ ಕಟ್ಟಿದ್ದಾನೆ. ಕಾಯ ವಾಚ ಮನಸ ಪಂಚಭೂತಗಳ ಸಾಕ್ಷಿಯಾಗಿ ಜೀವನ ಪೂರ್ತಿ ಜೊತೆಲಿರ್ತೀನಿ ಅಂತ ಪ್ರಮಾಣ ಮಾಡಿದ್ದಾನೆ. ಜಸ್ಟ್ ಎಂಗೇಜ್ಮೆಂಟ್ ಆಗಿರೋ ನಿನಗೆ ಎಷ್ಟಿರ್ಬೇಕಾದ್ರೆ ಅವನ್ ಕೈಲಿ ತಾಳಿ ಕಟ್ಸ್ಕೊಂಡಿರೋ ನನಗೆ ಎಷ್ಟಿರ್ಬೇಕು. ಒಂದ್ ತಿಳ್ಕೊ, ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ನನ್ ಗಂಡನ್ನ ನನ್ ಬಿಟ್ಕೊಡೋ ಮಾತೇ ಇಲ್ಲ. ಅದು ನನ್ನ ಫ್ಯಾಮಿಲಿ, ಅಲ್ಲಿರೋರೆಲ್ಲ ನನ್ನವ್ರು. ಅಲ್ಲಿರೋರ್ ಒಬ್ರು ತೊಂದ್ರೆ ಆದ್ರೂ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಮೈಂಡ್ ಇಟ್. ನೀನು ದ್ವೇಷದಿಂದ ಹಠ ಸಾಧಿಸೋದಕ್ ನಿಂತಿದ್ಯಾ, ನನ್ ಪ್ರೀತಿಯಿಂದ ಪಡ್ಕೊಳ್ಳೋದಕ್ ನೋಡ್ತಿದ್ದೀನಿ. ನಿನ್ ದ್ವೇಷ ಗೆಲ್ಲೋದಕ್ಕೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ರಾಘು ಯಾವತ್ತಿದ್ರು ನನ್ನವಳು. ಅಷ್ಟೇ ಅಲ್ಲ, ಪಲ್ಲವಿ ಯಾವತ್ತಿದ್ರು ಈ ಮನೆ ಸೊಸೆನೆ. ಮಿಥುನ್, ಯು ಡೋಂಟ್ ವರಿ. ಗಂಡ ಹೆಂಡತಿ ಪ್ರೀತಿಸಿ ಮದ್ವೆ ಆಗಿದ್ದೀರಾ ಅಂದ್ಮೇಲೆ ನೀವಿಬ್ರು ದೂರ ಆಗೋದಕ್ಕೂ ನಾನ್ ಬಿಡಲ್ಲ. ಪ್ರೀತಿ ಯಾವತ್ತಿದ್ರು ಗೆಲ್ಬೇಕು. ಇಂಥವ್ರ ಹಠದ ಮುಂದೆ ಸೋಲ್ಬಾರ್ದು. ಸೋಲೋದಕ್ ನಾನ್ ಬಿಡೋದು ಇಲ್ಲ. ಅದು ನನ್ ಕುಟುಂಬ, ನನ್ ಗಂಡನ್ ಕುಟುಂಬ ಅಂದ್ಮೇಲೆ ಅಲ್ಲಿರೋರ್ ಯಾರ್ಗೆ ತೊಂದ್ರೆ ಆದ್ರೂ ಈ ಝಾನ್ಸಿ ಬಿಡೋದಿಲ್ಲ. ಮೈಂಡ್ ಇಟ್. ಈ ಝಾನ್ಸಿ ಅಂದ್ರೆ ಏನನ್ನೋದು ಇನ್ ಮುಂದೆ ಗೊತ್ತಾಗುತ್ತೆ. ನೋಡ್ತಾ ಇರಿ.